ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ಶುಕಾಚಾರ್ಯರ ಪ್ರಶ್ನೆಗಳ ಸುರಿಮಳೆಯನ್ನು ನೋಡಿದ್ವಿ. ಯಜ್ಞಗಳಲ್ಲಿ ಮಿಗಿಲಾದ ಯಜ್ಞ ಯಾವುದು? ಏನನ್ನ ಮಾಡಿದ್ರೆ ಸ್ವರ್ಗ ಸಿಗತ್ತೆ? ದೇವತೆಗಳು ಸ್ವರ್ಗವನ್ನ ಹೇಗೆ ಭೋಗಿಸ್ತಾ ಇದ್ದಾರೆ? ಯಜ್ಞ ಅಂದ್ರೆ ಯಜ್ಞದ ನಿರ್ವಚನವೇನು? ಯಜ್ಞದ ಲಕ್ಷಣ ಏನು? ಯಜ್ಞ ಎಲ್ಲಿ ನೆಲೆಗೊಂಡಿರುತ್ತೆ? ದಾನಗಳಲ್ಲಿ ಉತ್ತಮವಾದ ದಾನ ಯಾವುದು? ಯಜ್ಞದ ಸತ್ರ ಸ್ವರೂಪವನ್ನ ಹೇಳಿ ನಮಗೆ ಪವಿತ್ರಗಳಲ್ಲಿ ಪವಿತ್ರ ಯಾವುದು ಅಂತ ಹೇಳಿ ಅಂತ ಇಷ್ಟು ಉದ್ದ ಪ್ರಶ್ನೆಗಳನ್ನ ಪಟ ಕೇಳಿದ್ರು. ಈಗ ವೇದವ್ಯಾಸರ ಉತ್ತರ ನಮ್ಮ ಮುಂದೆ ಇದೆ. ಭೀಷ್ಮಾಚಾರ್ಯರು ವೇದವ್ಯಾಸರ ಉತ್ತರ ಏನಿದೆ ಅನ್ನೋದನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಗಾವ ಪ್ರತಿಷ್ಠಾ ಭೂತಾನಾಂ ತಥಾ ಗಾವ ಪರಾಯಣಂ ಗಾವ ಪುಣ್ಯ ಪವಿತ್ರಾಶ್ಚ ಪಾವನಂ ಧರ್ಮತಸ್ತಥಾ. ಎಲ್ಲ ಜೀವರು ಒಂದಲ್ಲ ಒಂದು ರೀತಿಯಿಂದ ಹಸುಗಳನ್ನ ಆಶ್ರಯಿಸಿಕೊಂಡು ಇರುತ್ತಾರೆ. ಹಸುಗಳೇ ಪರಾಯಣ, ಆಸರೆ. ಗೋವು ಪುಣ್ಯ, ಗೋವು ಪವಿತ್ರ. ಧರ್ಮದ ದಾರಿಯಲ್ಲಿ ಸಾಗಬೇಕು ಅಂತಂದ್ರೆ ಗೋವು ಬೇಕೇ ಬೇಕು. ಬಹಳ ಹಿಂದೆ ಗೋವುಗಳಿಗೆ ಕೊಂಬು ಇರಲಿಲ್ಲ. ಶೃಂಗಾರ್ಥೆ ಸಮುಪಾಸಂತ ತಾಕುಲ ಪ್ರಭುಮವ್ಯಯಂ. ಬ್ರಹ್ಮದೇವರನ್ನ ಕುರಿತು ಕೊಂಬು ಬೇಕು ಅಂತ ಪ್ರಾರ್ಥನೆ ಮಾಡಿದವಂತೆ. ತತೋ ಬ್ರಹ್ಮಾತು ಗಾಸತ್ರಂ ಉಪವಿಷ್ಟ ಸಮೀಕ್ಷ ಈಪ್ಸಿತಂ ಪ್ರದದೌ ಗೋಭ್ಯ ತಾಭ್ಯ ಪ್ರತ್ಯೇಕಶ ಪ್ರಭು. ಬ್ರಹ್ಮದೇವರು ಆ ಗೋವುಗಳ ಬೇಡಿಕೆಗೆ ಮಣಿದು ಥರಥರದ ಕೊಂಬುಗಳನ್ನು ಕೊಟ್ಟರು. ಬ್ರಹ್ಮಣ ವರದತ್ತಾಸ್ತಾಹ ಹವ್ಯಕವ್ಯಪ್ರದಾಶುಭಾಃ ಪುಣ್ಯ ಪವಿತ್ರ ಸುಭಗಾಃ ದಿವ್ಯ ಸಂಸ್ಕಾರ ಲಕ್ಷಣಾಃ. ಬ್ರಹ್ಮದೇವರ ವರವನ್ನ ಪಡೆದ ಆ ಗೋವುಗಳು ಅದರ ಬಗೆಗೆ ವೇದ ಮಂತ್ರಗಳು ಅಂತ ಏನಿದೆ ಅವುಗಳಿದೆ, ಮೊದಲಿಂದ ಇದೆ. ಗೋಕೇಂದ್ರಿತವಾದ ಯಜ್ಞ ಅನ್ನುವುದು ಬಂತು. ಅದರಿಂದಾಗಿ ಯಜ್ಞದಲ್ಲಿ ಒಂದು ಅನಿವಾರ್ಯವಾದ ಸಂಗತಿ ಏನು ಅಂದ್ರೆ, ನೀವು ಗೋವುಗಳನ್ನ ಕುರಿತಾದ ಚಿಂತನೆ ಇದ್ದೇ ಇದೆ. ಮೊದಲನೆಯದ್ದೇ ಆಗಿರಬಹುದು. ಇಷೇತ್ವೋರ್ಜೇತ್ವಾ ವಾಯವಸ್ಥ ಪಾಯವಸ್ಥ ದೇವೋವಸ್ಥವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೇ ಅಂತ. ನೀವು ಇಷೇ ಒಳ್ಳೆಯ ಅನ್ನಕ್ಕಾಗಿ, ಊರ್ಜೆ ಬಲಕ್ಕಾಗಿ ನಿಮ್ಮನ್ನು ಆಶ್ರಯಿಸುತ್ತೇನೆ ಓ ಗೋವುಗಳೇ. ವಾಯವಸ್ಥ ಅದನ್ನ ನೇವರಿಸಿ ಕಳಿಸುವುದು. ವಾಯವಹ ವಾಗತಿ ಗಂಧನಯೋಹೋ ಅಂತ. ನೀವು ತೆರಳಿರಿ, ಹುಲ್ಲನ್ನ ತಿಂದು ಉಪಾಯವಹ ಸ್ಥ ಮರಳಿ ಬನ್ನಿರಿ. ನೀವು ಹೋಗ್ರಿ, ಚೆನ್ನಾಗಿ ಹುಲ್ಲುಗಳನ್ನು ಮೇದು ಮರಳಿ ಬನ್ರಿ. ಈ ಪ್ರಾರ್ಥನೆ ಇದೆ.
ಅಂದ್ರೆ ಗೋವುಗಳನ್ನು ಬಿಟ್ಟು ಇಲ್ವೇ ಇಲ್ಲ. ಅದಕ್ಕೆ ಉಪನಿಷತ್ತಿನಲ್ಲಿ ವಾಚಂ ಧೇನುಮುಪಾಸೀತ ತಸ್ಯ ಚತ್ವಾರಸ್ತನಾಃ ಸ್ವಾಹಾಕಾರಃ ಸ್ವಧಾಕಾರಃ ಹಂತಕಾರೋ ವಷಟ್ಕಾರಃ ಅಂತ. ವಾಗ್ದೇವತೆ ಉಪನಿಷತ್ತನ್ನ ಹಸುವಿನಂತೆ ಎಂದು ಚಿಂತಿಸಬೇಕು. ಹಸುವಿಗೆ 4 ಕೆಚ್ಚಲು, 4 ಕೆಚ್ಚಲಿಂದ ನಾವು ಹಾಲನ್ನು ಪಡೆಯುತ್ತೇವೆ. ಆ ರೀತಿ ಯಜ್ಞ 4 ಪೂಜಾ ವಿಧಾನಗಳನ್ನು ನಮಗೆ ಕೊಟ್ಟಿದೆ. ಸ್ವಾಹಾಕಾರ ದೇವತೆಗಳಿಗೆ ಸಲ್ಲಿಸುವಂತಹ ಪೂಜೆ, ಸ್ವಧಾಕಾರ ನಾವು ಪಿತೃಗಳಿಗೆ ಸಲ್ಲಿಸುವಂತಹ ಪೂಜೆ, ಆಮೇಲೆ ವಷಟ್ಕಾರ ಯಜ್ಞದಲ್ಲಿ, ಹಂತಕಾರ ಮನುಷ್ಯರನ್ನ ಅತಿಥಿಗಳಾಗಿ ಕರೆದು ಅಥವಾ ಬಂದ ಅತಿಥಿಗಳಿಗೆ ನಾವು ಪೂಜೆಯನ್ನು ಮಾಡಿ ಹಂತ ಅನ್ಬೇಕಂತೆ. ಇವರಿಗೆ ಸಂತೋಷ ಆಗಿದೆ, ದೇವರೇ ನಿನಗೆ ಸಂತೋಷ ಆಗಲಿ ಅಂತ. 4 ತರಹದ ಕೆಚ್ಚಲು, ಹಾಗೆ 4 ತರಹದ ಪೂಜಾ ವಿಧಾನ. ಅಂದ್ರೆ ವರ್ಣಿಸಬೇಕಾದರೆ, ವೇದವನ್ನು ವರ್ಣನೆ ಮಾಡಬೇಕಾದ್ರೆ ಗೋವಿನ ಪ್ರತೀಕದಲ್ಲಿಯೇ ವರ್ಣಿಸ್ತಾರೆ. ಗೌಹು ಅಂತಂದ್ರೆ ವೇದವಾಣಿಯೂ ಹೌದು, ಹಸುವೂ ಹೌದು. ಅದು ಗೋವುಗಳ ಮಹತ್ವ. ಅದರಿಂದಾಗಿ ಗೋವು ಅಂತ ಹೇಳಿದ್ರೆ ನಮ್ಮ ವೇದವಿದ್ಯೆಯ ಪ್ರತೀಕ, ವೇದವಿದ್ಯೆ ಅಂತ ಹೇಳಿದ್ರೆ ಹೊರಗಡೆಯ ಗೋವಿನ ಪ್ರತೀಕ. ಅದು ಒಂದು ವಾಂಗ್ಮಯದ ಪ್ರತಿನಿಧಿ ಅಂತ ಅನ್ನಿಸುವಷ್ಟು ನಾವು ಅದನ್ನ ಉತ್ಕಟವಾಗಿ ಪೂಜಿಸ್ತೇವೆ. ವೇದವಾಂಗ್ಮಯದ ಪ್ರತಿನಿಧಿ ಅದು. ನಮಗೆ ಆ ಭಾವನೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಅದರಿಂದ ಗೋವು ಪವಿತ್ರ, ಹವ್ಯ ಕವ್ಯ ಪ್ರದಾಶುಭಾಹ. ಹವ್ಯ ಅಂತಂದ್ರೆ ದೇವತೆಗಳು ಸ್ವೀಕರಿಸಲು ಯೋಗ್ಯವಾದ ಅನ್ನ, ಅದು ಹಸುವಿನಿಂದ ಸಿಗುವಂಥದ್ದು. ಹವ್ಯಪ್ರದ, ಹವ್ಯವನ್ನು ಕೊಡುತ್ತೆ. ಇನ್ನು ಕವ್ಯ, ಕವ್ಯ ಅಂತಂದ್ರೆ ಪಿತೃದೇವತೆಗಳು ಸ್ವೀಕರಿಸಲು ಯೋಗ್ಯವಾದ ಅನ್ನ, ಅದನ್ನ ಕೊಡುತ್ತೆ. ಹವ್ಯ ಕವ್ಯ ಪ್ರದಾಹ ಸದಾ. ಅದರಿಂದ ಎಲ್ಲವೂ ಪವಿತ್ರ. ಯೋ ವೈತಾ ಸಂಪ್ರಯಚ್ಛಂತಿ ಸಾಧವೋ ಗತಮತ್ಸರಾಃ ತೇ ವೈ ಸುಕೃತಿನ ಪ್ರೋಕ್ತಾಃ ಸರ್ವದಾನ ಪ್ರದಾಶ್ಚತೆ. ಗೋವುಗಳನ್ನು ಕೊಟ್ರೆ ಎಲ್ಲ ಕೊಟ್ಟ ಹಾಗೆ. ಗೋವುಗಳನ್ನು ಕೊಟ್ರೆ ಅಪ್ಪ ಅಮ್ಮನನ್ನೇ ದಾನ ಮಾಡಿದ ಹಾಗೆ. ಯಾಕೆಂದ್ರೆ ಗೋವು ಅಷ್ಟು ಸ್ಪಂದಿಸುತ್ತೆ ಯಜಮಾನನಿಗೆ. ನಾವು ಆ ಸ್ಥಾನವನ್ನು ಇವತ್ತು ನಾಯಿ ಕೊಟ್ಟಿದ್ದೇವೆ. ನಾಯಿಯನ್ನು ದ್ವೇಷ ಮಾಡ್ತಾ ಇಲ್ಲ ಇಲ್ಲಿ, ಆದರೆ ನಾಯಿಗೊಂದು ಮಿತಿ ಇದೆ. ಬೇಕು, ನಾಯಿ ಬೇಡ ಅಂತ ಅನ್ನಲ್ಲ. ನಿರ್ಜನವಾದ ಪ್ರದೇಶದಲ್ಲಿ ಇದ್ದಾಗ, ತೋಟ ತುಡಿಕೆ ನೋಡ್ಕೊಂಡಿದ್ದಾಗ ನಾಯಿ ಬೇಕು. ನಾಯಿ ಬಗ್ಗೆ ನಮಗೇನು ದ್ವೇಷ ಇಲ್ಲ. ಈಗ ಪೊಲೀಸರು ಅಪರಾಧಿಯನ್ನ ಪತ್ತೆ ಮಾಡಲಿಕ್ಕೆ ಹಸುನ ಹಿಡ್ಕೊಂಡು ಹೋಗ್ಲಿಕ್ಕಾಗತ್ತೆ? ಅದಕ್ಕೆ ನಾಯಿಯೇ ಬೇಕು. ಆಕ್ರಮಣಕ್ಕೆ, ನಿರ್ಜನ ಪ್ರದೇಶದಲ್ಲಿ ನಮ್ಮ ರಕ್ಷಣೆಗೆ ನಾಯಿ ಬೇಕು, ಇಲ್ಲ ಅನ್ನಲ್ಲ. ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ಯಾಕ್ರಿ ನಾಯಿ? ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ಹಸುವನ್ನ ಕೊಟ್ರೆ ತಂದೆ ತಾಯಿಗಳನ್ನೇ ಕೊಟ್ಟ ಹಾಗೆ. ಯಾಕೆ ಅಂದ್ರೆ ಹಸು ಶ್ರಾದ್ದಕ್ಕೆ ಪ್ರಯೋಜನ, ದೇವತಾ ಕಾರ್ಯಕ್ಕೆ ಪ್ರಯೋಜಕ. ನಮ್ಮನ್ನ ಅದು ಮಾನವ ಹೃದಯದಿಂದ ಆಶೀರ್ವಾದ ಮಾಡುತ್ತೆ. ಈಗ ಇವರು ನಾಯಿಯನ್ನ ಪ್ರೀತಿಸ್ತಾ ಇದ್ದಾರಲ್ಲ,
ಈ ನಾಯಿಯ ಪ್ರೀತಿ ಅಂತನ್ನೋದು ಮಾನವ ದ್ವೇಷದಲ್ಲಿ ಕೊನೆಯಾಗ್ತಾ ಇದೆ ಅನ್ನೋದಷ್ಟೇ ಸಮಸ್ಯೆ. ಮಾನವ ದ್ವೇಷವೋ ಅಥವಾ ಮನುಷ್ಯರನ್ನ ಕುರಿತು ಅಪನಂಬಿಕೆಯೋ ಈ ಒಂದು ಅಭದ್ರತೆ, ಇನ್ಸೆಕ್ಯೂರಿಟಿ ಫೀಲಿಂಗಿನಲ್ಲಿ ಎಂಡ್ ಆಗ್ತಾ ಇದೆ ಅನ್ನೋದು ಕಳವಳಕ್ಕೆ ವಿಚಾರವೇ ವಿನಃ ನಾಯಿಯ ಬಗ್ಗೆ ವೈದಿಕರಿಗೆ ಏನು ದ್ವೇಷ ಇಲ್ಲ. ಯಾವ ಶಾಸ್ತ್ರಕ್ಕೂ ದ್ವೇಷ ಇಲ್ಲ. ನಾಯಿಗಳನ್ನ ಕುರಿತು ಮಹಾಭಾರತ ಬೇಡ ಅಂತ ಹೇಳತ್ತಾ, ಶಾಸ್ತ್ರ ಬೇಡ ಅಂತ ಹೇಳತ್ತಾ? ಅದರ ಮಿತಿ ನೋಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಅದರ ಪ್ರಯೋಜನವನ್ನು ನೋಡಿಕೊಂಡು ಅದಕ್ಕೆ ಸಲ್ಲದ ಸ್ಥಾನವನ್ನು ಕೊಡಬೇಡಿ ಅಂತ ಯೋಚನೆ ಮಾಡಬೇಕದು. ಅದರಿಂದ ಗೋವು ಅನ್ನೋದೇನಿದೆ ಅದು ಇರೋದೇ ಬೇರೆ ರೀತಿ. ಯತ್ರ ವೃಕ್ಷ ಮಧುಫಲಾಃ ದಿವ್ಯ ಪುಷ್ಪ ಫಲೋಪಗಾಃ ಪುಷ್ಪಾಣಿ ಚ ಸುಗಂಧೀನಿ ದಿವ್ಯಾನಿ ದ್ವಿಜ ಸತ್ತಮಾ. ಎಲ್ಲಿ ಎಲ್ಲ ಮರಗಳು ಕೂಡ ಅತ್ಯಂತ ಸ್ವಾದಿಷ್ಟವಾದ ಹಣ್ಣನ್ನು ಕೊಡ್ತಾವು, ಅಲೌಕಿಕವಾದ ಹೂವು ಹಣ್ಣುಗಳನ್ನು ಕೊಡ್ತಾವು, ಪರಿಮಳ ಭರಿತವಾದ ಹೂವುಗಳು ಇರುತ್ತವೋ, ಎಲ್ಲಿ ಮುತ್ತುರತ್ನದ ಖಚಿತವಾದ ಭೂಮಿ ಇರುತ್ತೋ, ಬಂಗಾರದ ಮರಳು ಸೂಕ್ಷ್ಮ ಕಾಂಚಲ ವಾಲುಕ ಅಂತಹ ಗೋಲೋಕವನ್ನ ಅವರು ಹೊಂದುತ್ತಾರೆ, ಗೋವುಗಳನ್ನ ಕೊಟ್ಟವರು. ಅದರಿಂದ ಏತಾನ್ ಲೋಕಾನ್ ಅವಾಪ್ನೋತಿ ಗಾಂ ದತ್ವಾ ಮುನಿಸತ್ತಮ. ಈ ಗೋವುಗಳಿಗೆ ಅಧಿಪತಿ ಯಾರು ಅಂದ್ರೆ ಪೂಷಾ ಅನ್ನುವ ಒಬ್ಬ ಆದಿತ್ಯ. ಮಾರುತೋ ಬಲವಾನ್ ಬಲೇ, ಮಾರುತಃ ಪ್ರವಾಹವಾಯು, ವರುಣ ಇವರೆಲ್ಲರೂ ಕೂಡ ಗೋವುಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ಒಲಿಯುತ್ತಾರೆ. ಅರೂಪ ಬಹುರೂಪಾಶ್ಚ ವಿಶ್ವರೂಪಾಶ್ಚ ಮಾತರಃ ಪ್ರಾಜಾಪತ್ಯ ಇತಿ ಬ್ರಹ್ಮನ್ ಜಪೇ ನಿತ್ಯಂ ಯತವ್ರತಃ. ಅರೂಪ ಬಹುರೂಪಾಶ್ಚ, ರೂಪವಿಲ್ಲದ ಬಹಳ ರೂಪಗಳನ್ನು ಹೊಂದಿದ ಎಲ್ಲೆಡೆ ಇರುವ ಮಾತೃದೇವತೆಗಳು ಪ್ರಸನ್ನರಾಗ್ತಾರೆ. ನಮ್ಮನ್ನ ತಾಯಿಯಂತೆ ನೋಡುವ ದೇವತೆಗಳು ಮಾತೃದೇವತೆಗಳು ಅಂತ, ದೇವಿಯರೇ, ಬೇರೆ ಯಾರೂ ಅಲ್ಲ, ದಿಗಭಿಮಾನಿ ದೇವತೆಗಳು. ವರುಣನ ಪತ್ನಿ ಗಂಗೆ ಇವರೆಲ್ಲ ಮಾತೃದೇವತೆಗಳೇ. ಇವರೆಲ್ಲರೂ ನಮ್ಮನ್ನ ಪ್ರೀತಿಯಿಂದ ನೋಡ್ತಾರೆ ಗೋವುಗಳಿಗೆ ಸೇವೆ ಮಾಡಿದರೆ. ಗೋವುಗಳನ್ನ ಸೇವಿಸಿದರೆ ಏನು ಬೇಕಾದರೂ ಕೊಡ್ತಾರೆ. ಗೋವುಗಳಿಗೆ ಗ್ರಾಸವನ್ನ ಕೊಟ್ರೆ, ನಮ್ಮ ಮನೆಗಳಲ್ಲಿ ಹಸುಗಳನ್ನು ಇಟ್ಟುಕೊಳ್ಳುವ ಯೋಗ್ಯತೆಯನ್ನು ನಾವು ಕಳ್ಕೊಂಡಿದ್ದೀವಿ ಇವತ್ತು. ಅದರಿಂದಾಗಿ ನಮ್ಮ ಇಂದಿನ ಆದ್ಯತೆ ಸ್ವಲ್ಪ ಭಿನ್ನವಾಗಿದೆ. ಯಾರು ಗೋವುಗಳನ್ನು ನೋಡಿಕೊಳ್ತಾರೆ ಅವರ ಕೈಯನ್ನು ಬಲಪಡಿಸಬೇಕು. ನಾವೇ ಹೋಗಿ ಯಾವಾಗಲೋ ಒಮ್ಮೆ ಸೇವೆ ಮಾಡಿ ಬಂದರೂ ಆ 2 ದಿವಸ ಆ ಮಾಡ್ತಾ ಇರೋರ್ಗೊಂದು ರಜೆ ಕೊಟ್ಟು ನಾವು ಸೇವೆ ಮಾಡಿದ್ರು ಆಯ್ತಲ್ಲ. ಆ ಪರಿಸ್ಥಿತಿ ಇವತ್ತು ನಾವು ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಆದರೆ ಗೋವನ್ನು ಬಿಡಬಾರದು ಮಾತ್ರ. ದೃಶ್ಯೇನ್ನ ಮನತಾವಾಪಿ ಗೋಶುತಾಸ್ತು ಸುಖಪ್ರದಾಹ. ಮಾನಸಿಕವಾಗಿಯೂ ಗೋವುಗಳ ಬಗ್ಗೆ ಕೆಟ್ಟ ಕಲ್ಪನೆಯನ್ನು ಇಟ್ಟುಕೊಳ್ಳಬಾರದು. ಅವುಗಳಿಗೆ ನಮಸ್ಕಾರ ಮಾಡಬೇಕು. ಅವುಗಳಿಗೆ ನಮಸ್ಕಾರ ಮಾಡಿದರೆ ಸಾಕು. ಗವಾಂ ತುಷ್ಟಿಂ ತಥಾಶ್ನುತೆ, ಗೋವುಗಳ ತೃಪ್ತಿಯನ್ನು ಪಡೆಯುತ್ತಾನೆ. ಗೋವುಗಳ ಮೂತ್ರವನ್ನು ಕುಡಿಬೇಕು ಅಂತಾರೆ. 3 ದಿವಸ ಹಾಲನ್ನ ಕುಡೀರಿ, ಇದೆಲ್ಲ ಗೋವ್ರತದಲ್ಲಿ ಸೇರುತ್ತೆ. 3 ದಿವಸ ತುಪ್ಪವನ್ನ ಕುಡೀರಿ, ಆಮೇಲೆ 3 ದಿವಸ ಉಪವಾಸ ಇರಿ. ಇದು ಗೋಕೃಚ್ಛ್ರ ಅಂತ ಕರೀತಾರೆ. ಕೃಚ್ಛ್ರ ಅಂತಂದ್ರೆ ಶರೀರವನ್ನ
ದಂಡಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಒಂದು ವಿಧಾನ, ಅದನ್ನು ಕೃಚ್ಛ್ರ ಅಂತ ಕರೀತಾರೆ. ಹಲವಾರು ತರಹದ ಕೃಚ್ಛ್ರ ಇದೆ. ಕೃಚ್ಛ್ರ ಚಾಂದ್ರಾಯಣ ಇದೆ. ಚಾಂದ್ರಾಯಣ ವ್ರತ ನಿಮಗೆ ಗೊತ್ತಿದೆ. ಚಂದ್ರ ತೋರುವುದರಿಂದ ಶುರುವಾಗಿ ಚಂದ್ರ ತೋರದ ತನಕ, ಮತ್ತೆ ಚಂದ್ರ ಕ್ರಮವಾಗಿ ಕಲೆಗಳಿಂದ ಕೂಡುವಾಗ ತುತ್ತನ್ನ ಜಾಸ್ತಿ ಮಾಡಿಕೊಂಡು ಹೋಗೋದು. 16 ತುತ್ತು ಅಷ್ಟೇ ಬರುತ್ತೆ. ಅದನ್ನ ಚಾಂದ್ರಾಯಣ ಕೃಚ್ಛ್ರ ಅಂತ ಕರೀತಾರೆ. ಕೃಚ್ಛ್ರ ಚಾಂದ್ರಾಯಣ ವ್ರತ. ಇನ್ನು ಇದು ಗೋಕೃಚ್ಛ್ರ ಅಂತ. 3 ದಿವಸ ಬಿಸಿ ಹಾಲನ್ನ ಕುಡೀರಿ, 3 ದಿವಸ ತಣ್ಣಗಿನ ಹಾಲು, 3 ದಿವಸ ತುಪ್ಪವನ್ನು ಕುಡೀರಿ, ಆಮೇಲೆ 3 ದಿವಸ ವಾಯುಭಕ್ಷ. ಈ ಗೋಕೃಚ್ಛ್ರವನ್ನು ಮಾಡಿದರೆ ಪಾಪಗಳಿಂದ ಪವಿತ್ರನಾಗ್ತಾನೆ. ಬೇರೇನು ಆಹಾರ ಇಲ್ಲ, ಹಾಗೆ ಬೇರೆ ಅದ್ರ ಜೊತೆಗಲ್ಲ, ಬೇರೇನು ಇಲ್ಲ. ಘೃತೇನ ಜುಹುಯಾದಗ್ನಿಂ ಘೃತೇನ ಸ್ವಸ್ತಿ ವಾಚಯೇತ್ ಘೃತಂ ಪ್ರಾಚೇತ್ ಘೃತಂ ದದ್ಯಾತ್ ಗವಾಂ ಪುಷ್ಟಿಂ ತಥಾಶ್ನುತೆ. ತುಪ್ಪದಿಂದ ಹೋಮ ಮಾಡಬೇಕು. ಸ್ವಸ್ತಿ ವಾಚನವನ್ನು ಮಾಡಬೇಕಾದ್ರೆ ತುಪ್ಪ ಅನ್ನೋದು ಎದುರುಗಡೆ ಇರಬೇಕು. ಘೃತಪ್ರಾಶನ ಮಾಡಬೇಕು. ತುಪ್ಪವನ್ನು ದಾನ ಮಾಡಬೇಕು. ನಿರ್ವೃತೈಶ್ಚ ಯವೈರ್ಗೋಭಿಃ ಮಾಸಾನ್ ಪ್ರಸೃತಯಾವಕಃ ಬ್ರಹ್ಮಹತ್ಯಾತಮಂ ಪಾಪಂ ಸರ್ವಮೇತೇನ ಶುದ್ಧತಿ. ಇದೊಂದು ಗೋವ್ರತ ಅಂತ ಅತ್ಯಂತ ಅಪರೂಪವಾದ ಒಂದು ವ್ರತ ಇದೆ. ಹಿಂದೆ ಕೆಲವು ಸ್ವಾಮಿಗಳು ಇದನ್ನು ಮಾಡ್ತಾ ಇದ್ರು. ಗೋವುಗಳಿಗೆ ಗೋಧಿಯನ್ನ ಅಥವಾ ಜವೆ ಗೋಧಿಯನ್ನ ತಿನ್ನಿಸೋದು. ಯಾವುದು ಬರುತ್ತಲ್ಲ ಆ ಸೆಗಣಿಯಲ್ಲಿ ಅದನ್ನು ಆರಿಸೋದು. ಜವೆ ಗೋಧಿ ಇತ್ಯಾದಿಗಳನ್ನ ಸೆಗಣಿಯಲ್ಲಿ ಅನೇಕ ಉಳಿಯುತ್ತೆ. ಅದು ಎಷ್ಟು ಉಳಿಯುತ್ತೋ ಅಷ್ಟು ಆರಿಸಿ ಅದನ್ನ ತೊಳೆದು ಅದನ್ನ ಅನ್ನ ಮಾಡಿ ತಿನ್ನೋದು. ಇದು ಎಂತಹ ಪಾಪವನ್ನು ಪರಿಹಾರ ಮಾಡುತ್ತೆ ಅಂತ ಇದನ್ನ ಪ್ರಸೃತ ಯಾವಕ ವ್ರತ ಅಂತ ಕರೀತಾರೆ. ತೀವ್ರವಾದ ಪಾಪ ಇತ್ತು ಅಂತಂದ್ರೆ ಈ ತರಹದ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಬೇಕು ಅಂತ. ಪಾಪ ಮಾಡಿದವ್ರಿಗೆ ಪಾಪ ಇರಲಿಲ್ಲ, ಆದ್ರೆ ಅವರು ಭಕ್ತಿಯಿಂದ ಮಾಡಿದ್ದು. ಧರ್ಮರಾಜ ಮಾಡ್ತಾನೆ. ಅಲ್ಲ, ಧರ್ಮರಾಜ ಮಾಡಿದ ಆ ಕಾಲ, ಆ ಯುಗ. ಈ ಯುಗದಲ್ಲಿಯೂ ಹಾಗೆ ಮಾಡಿದವರಿದ್ದಾರೆ. ಮೊನ್ನೆ 100 ವರ್ಷದ ತನಕವೂ ಹಾಗೆ ಮಾಡಿದವರಿದ್ದಾರೆ ಅನ್ನೋದು. ಶ್ರೀಪಾದರಾಜ ಮಠದಲ್ಲಿ ಒಬ್ಬರು ಸ್ವಾಮಿಗಳು ಇದ್ರು. ಅವ್ರ ಹೆಸರು ಯಾವುದು ಮೇಧಾನದಿತ್ತಿರ್ತಾರ ಯಾರೋ, ಅವರು ಮಾಡಿದ್ದು ಅಂತ ನಾವು ಕೇಳ್ತೇವೆ. DVG ಬರೀತಾರೆ, ಮತ್ತೆ ಇನ್ನೂ ಕೆಲವರು ಹೇಳಿದ್ದಿದೆ. ಅದರಿಂದಾಗಿ ಈ ತರಹದ್ದೆಲ್ಲ ದೇವತೆಗಳು ದೈತ್ಯರನ್ನ ಸೋಲಿಸಲಿಕ್ಕಾಗಿ ಈ ವ್ರತವನ್ನ ಮಾಡಿದ್ರಂತೆ. ಪರಾಭವಾರ್ಥಂ ದೈತ್ಯಾನಾಂ ದೇವೈಶೌಚಮಿದಂ ಕೃತಂ. ನಮಗೆ ತೋರಿಸ್ಲಿಕ್ಕೆ ವಾಸ್ತವಿಕವಾಗಿ ಅವರಿಗೆ ಗೋವನ್ನ ಆರಾಧನೆ ಮಾಡಿ ಏನು ಪಡಿಬೇಕಾಗಿಲ್ಲ, ಆದರೆ ಮುಂದಿನ ಜನಾಂಗಕ್ಕೆ ಒಂದು ಸಂದೇಶ ಇರಲಿ ಅಂತ ಮಾಡಿದ್ದು. ಗವಾಂ ಮಧ್ಯೆ ಶುಚಿರ್ಭೂತ್ವ ಗೋಮತೀಂ ಮನತಾ ಜಪೇತ್ ಪೂತಾಭಿರದ್ಭಿರಾಚಮ್ಯ ಶುಚಿರ್ಭವತಿ ನಿರ್ಮಲ. ಅಗ್ನಿ ಮಧ್ಯದಲ್ಲಿ, ಗೋಮಧ್ಯದಲ್ಲಿ, ಬ್ರಾಹ್ಮಣರ ಸಂಸತ್ತಿನಲ್ಲಿ ವಿದ್ಯೆಯನ್ನ ಅಭ್ಯಾಸ ಮಾಡಬೇಕು, ವೇದವನ್ನ ಅಭ್ಯಾಸ ಮಾಡಬೇಕು. ಅಧ್ಯಾಪಯತಿ ಶಿಷ್ಯಾನ್ವೈ ಗೋಮತೀಂ ಯಜ್ಞತಂ ಮಿತಾಂ ತ್ರಿರಾತ್ರೋಪೋಷಿತೋ ಭೂತ್ವ ಗೋಮತೀಂ ಲಭತೆ ಪರಾಂ. ಇನ್ನು ಗೋಮತಿ ನದಿಯ ಬಳಿ 3 ದಿವಸ ಉಪವಾಸ ಇದ್ದು ವೇದಗಳನ್ನು ಚಿಂತನೆ ಮಾಡಿದರೆ, 3 ದಿವಸ ಉಪವಾಸ ಇದ್ದು ಶಿಷ್ಯರಿಗೆ ವೇದವನ್ನ ಹೇಳ್ತಾ ಇದ್ರೆ ಅವನಿಗೇನ್ ಬೇಕಾದ್ರೆ ಸಿಗತ್ತೆ. ಪುತ್ರ ಕಾಮಶ್ಚ ಲಭತೆ ಪುತ್ರಂ ಧನಮಥಾಪಿವ ಪತಿಕಾಮಾಚ ಭರ್ತಾರಂ ಸರ್ವಕಾಮಾನಶ್ಚ ಮಾನವ. ಮಕ್ಕಳು ಬೇಕು ಅಂತನ್ನುವವನು ಮಕ್ಕಳನ್ನು ಪಡಿತಾನೆ, ಹಣ ಬೇಕು ಅಂತನ್ನುವವನು ಹಣವನ್ನು
ಗಂಡು ಬೇಕು ಹೆಣ್ಣು ಬೇಕು ಅನ್ನುವವರು ಅದನ್ನು ಎಲ್ಲ ಬಯಕೆಗಳನ್ನು ಪಡಿತಾರೆ. ಇದು ಯಜ್ಞಿಯಾ ಸರ್ವಕಾಮದಾಹ, ಪೂಜೆಗೆ ಅರ್ಹವಾದ ಗೋವುಗಳು ಅಂತ ಹೇಳಿದಾಗ ಶುಕಾಚಾರ್ಯರು ಚೆನ್ನಾಗಿ ತಂದೆಯ ಮಾತಿನಂತೆ ಗೋವುಗಳನ್ನು ಪೂಜಿಸಿದರೂ ತಸ್ಮಾತ್ ತ್ವಮಪಿ ಪೂಜಯ, ಓ ಧರ್ಮರಾಜನೇ ನೀನು ಈ ಗೋವುಗಳನ್ನು ಚೆನ್ನಾಗಿ ಪೂಜಿಸು ಅಂದ್ರು ಅನ್ನುವಲ್ಲಿಗೆ 66ನೇ ಅಧ್ಯಾಯ. ಈ ರೀತಿ ಈ ಗೋವಿನ ಬಗ್ಗೆ ಇನ್ನಷ್ಟು ಹೇಳಿ ಅಂತ ಮಾತು ಬಂದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಗೋ ಮಾಹಾತ್ಮ್ಯವನ್ನ ಹೇಳ್ತೇನೆ ಕೇಳು. ದೇವತಾರ್ಥೇ ಮೃತಾರ್ಥೇ ಚ ಯಜ್ಞಾರ್ಥೇ ಚೈವ ಭಾರತ ಸುರಭಿರ್ನಾಮ ವಿಖ್ಯಾತ ರೋಹಿಣಿ ಕಾಮರೂಪಿಣಿ. ರೋಹಿಣಿ ಅಂತ ಹೇಳಿ ಒಬ್ಳು, ಅವಳ ಹೆಸರು ಸುರಭಿ ಅಂತ, ಅವಳು ಗೋಮಾತೆ. ಆರಂಭದಲ್ಲಿ ಯಾರು ಎಲ್ಲ ಪ್ರಾಣಿಗಳ ಪ್ರತಿನಿಧಿಗಳಿರ್ತಾರೆ. ಇವಾಗ ಗೋವಿನ ಪ್ರತಿನಿಧಿ ಸುರಭಿ, ನಾಯಿಗಳ ಪ್ರತಿನಿಧಿ ಸರಮ. ಆ ರೀತಿ ಪ್ರತಿಯೊಬ್ಬ ಮುನಿ ಅಂತ ಒಬ್ಳು, ಅವಳು ಹುಲಿ ಸಿಂಹ ಮೊದಲಾದವುಗಳ ಪ್ರತಿನಿಧಿ. ಶೇನಿ, ಕಾಕಿ, ತಾಮ್ರ ಇವರೆಲ್ಲ ಆಯಾ ಪ್ರತಿನಿಧಿಗಳು. ಹಕ್ಕಿಗಳ ಅವರಿಗೆ 2 ರೂಪ ಇರುತ್ತೆ, ಮನುಷ್ಯ ರೂಪವೂ ಇರುತ್ತೆ, ಆ ತರಹದ ಒಂದು ಪ್ರಾಣಿ ಶರೀರವೂ ಇರುತ್ತೆ, 2 ಇರುತ್ತೆ ಅವರಿಗೆ. ಅದರಿಂದಾಗಿ ದೇವತೆಗಳ ಲೋಕದಲ್ಲಿ ಇರುವ ಗೋವು ಬಹಳ ವಿಶಿಷ್ಟ ಅಂತ. ಆ ದೇವಲೋಕದ ಗೋವನ್ನ ಸುರಭಿ ಅಂತ ಕರೀತಾರೆ, ಅದನ್ನೇ ರೋಹಿಣಿ ಅಂತ ಕರೀತಾರೆ. ಆ ರೋಹಿಣಿಯೇ ವಸುದೇವನ ಹೆಂಡತಿ ರೋಹಿಣಿಯಾಗಿಯೂ ಬಂದವಳು. ಅವಳ ಮಗ ಬಲರಾಮ. ಹೀಗಾಗಿ ಆ ದೇವಮಾತೆ ಸುರಭಿ ಯಾಕೆ ಅಂದ್ರೆ ದೇವತೆಗಳಿಗೆ ಅನುಗ್ರಹ ಮಾಡಿದ್ದಾಳಾದ್ದರಿಂದ, ದೇವತೆಗಳ ತಾಯಿಯ ಸ್ಥಾನದಲ್ಲಿದ್ದಾಳಾದ್ದರಿಂದ, ಬಲರಾಮನ ತಾಯಿ ಆದ್ದರಿಂದ ಅವಳು ಕಾಮರೂಪಿಣಿ ಅಂತಾರೆ. ಅವಳು ತನ್ನ ಮಕ್ಕಳನ್ನು ಹುಟ್ಟಿಸಿದ್ದು ಏಕೆ ಗೊತ್ತಾ? ಗೋವುಗಳನ್ನ ಲೋಕದಲ್ಲಿ ಬಿಟ್ಟಿದ್ದು ದೇವತಾರ್ಥೇ, ದೇವತೆಗಳಿಗಾಗಿ. ಅಮೃತಾರ್ಥೇ, ಸಾತ್ವಿಕವಾದ ಆಹಾರಕ್ಕಾಗಿ. ಯಜ್ಞಾರ್ಥೇ, ನನ್ನ ಮಕ್ಕಳು ಕೊಡುವ ಪ್ರತಿಯೊಂದೂ ಕೂಡ ಹಾಲಿನಿಂದ ಹಿಡಿದು ಸೆಗಣಿಯ ತನಕ ಎಲ್ಲವೂ ಕೂಡ ಯಜ್ಞಕ್ಕಾಗಿ ಬಳಕೆಯಾಗಲಿ ಅನ್ನುವ ದೃಷ್ಟಿಯಿಂದ ಮಕ್ಕಳನ್ನ ಪಡೆದವಳು. ಈ ರೀತಿ ಆ ಸುರಭಿ ಅದನ್ನ ಪಡೆದದ್ದು. ಆ ಸುರಭಿ ಇದ್ದಾಳಲ್ಲ, ಅವಳನ್ನ ಕಾಮದೃಷ್ಟಿಯಿಂದ ನೋಡಿದನಂತೆ ಒಬ್ಬ. ಕಾಮದೃಷ್ಟಿಯಿಂದ. ಆಗ ಬ್ರಹ್ಮದೇವರು ಎಚ್ಚರ ಕೊಟ್ರಂತೆ, ತಪ್ಪು ಮಾಡ್ತಾ ಇದ್ದಿ ನೀನು. ಅವಳು ಪೂಜ್ಯಳಾದ ದೇವಮಾತೆ ಸುರಭಿ, ಎಲ್ಲ ಗೋವುಗಳ ಮಾತೆ. ಅವಳನ್ನ ಕಾಮದ ದೃಷ್ಟಿಯಲ್ಲಿ ನೋಡಬಾರದು ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಪೂಜ್ಯಳಾದವಳು ಗೋಮಾತೆ. ಅವಳು ಕೊಡುವ ಹಾಲನ್ನ ಎಲ್ಲದಕ್ಕೂ ಬಳಸಬಹುದು. ಯಜ್ಞೇಶು ಚಾಜ್ಯ ಭಾಗಾನಾಂ ತ್ವತ್ಪ್ರಜಾ ಮೂಲಜೋ ವಿಧಿ. ಓ ಸುರಭಿಯೇ, ನೀನು ಕೊಡುವ ಹಾಲು ಯಜ್ಞದಲ್ಲಿ ಬಳಕೆಯಾಗುವ ಎಲ್ಲ ವಸ್ತುವಿನ ಮೂಲ ಆಗಲಿ ಅಂತ. ಬೆಣ್ಣೆ ಉಂಟು, ತುಪ್ಪ ಉಂಟು, ಮೊಸರುಂಟು. ಮೊಸರು ಹಾಲು ಆಗುವ ಮೊದಲೇನೆ ಪುರೋಡಾಶ ಅಂತ ಆಗತ್ತೆ, ಅದನ್ನು ಹಾಕಲಿಕ್ಕಿದೆ. ಅಂದ್ರೆ ಹೆಪ್ಪ ಹಾಕಿರ್ತಾರೆ,
ಇನ್ನೂ ಮೊಸರಾಗಿರಲ್ಲ. ಅಂದ್ರೆ ಹಾಲಿಗೆ ಹಾಲು ಅಲ್ಲ, ಇನ್ನು ಮೊಸರು ಆಗಿಲ್ಲ. ಇಂತಹದ್ದನ್ನ ಪುರೋಡಾಶವನ್ನ ಸಮರ್ಪಣೆ ಮಾಡಬೇಕು ಅಂತ ಸ್ಯಾನ್ನಾಯ್ಯ ಅಂತ ಕರೀತಾರೆ. ಇದೆಲ್ಲ ಯಜ್ಞದ ಪರಿಭಾಷೆಗಳು. ಆ ಗೋವುಗಳ ಹಾಲನ್ನ ಯಾವ ಪರಿ ದೇವತೆಗಳು ರಕ್ಷಣೆ ಮಾಡ್ತಾರೆ ಅಂತ, ಯಥಾ ಕಾಲಂ ಚಾಹುತ ಯೋಹ್ಯಾದದಾಯನ್ ಅಂತ. ಕಾಲ ಅಂದ್ರೆ ಕಲಾ ದೇವತೆಗಳ ಸಮೂಹ. ಗೋವಿನ ಹೊಟ್ಟೆಯಲ್ಲಿರುವಾಗ ಯಾವ ದೇವತೆಗಳು ರಕ್ಷಣೆ ಮಾಡ್ತಾರೆ, ಕೆಚ್ಚಲಿಗೆ ಬರುವಾಗ ಯಾವ ದೇವತೆಗಳು ಅದನ್ನು ನೋಡಿಕೊಳ್ತಾರೆ, ಕೆಚ್ಚಲಿನಿಂದ ಕರೆಯುವಾಗ ಯಾವ ದೇವತೆಗಳು ನೋಡ್ಕೊಳ್ತಾರೆ. ಈ ರೀತಿ ಅದು ಅಲ್ಲಿಯ ತನಕ, ಹಟ್ಟಿಯಿಂದ ಯಜ್ಞಶಾಲೆಯ ತನಕ ತಂದು ಅದನ್ನ ಚಕ್ಷುರ್ಹೋಮ ಅಂತ ಮಾಡುವಲ್ಲಿಯ ತನಕ ಐತರೆಯ ಬ್ರಾಹ್ಮಣದಲ್ಲಿ ವಿವರಣೆ ಇದೆ. ಅದನ್ನ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿಯೂ ಹೇಳಿದ್ದಾರೆ, 14ನೆಯ ಸರ್ಗದಲ್ಲಿ, ಮೂಲದಲ್ಲಿ ಅಲ್ಲ, ಭಾವಪ್ರಕಾಶಿಕೆಯಲ್ಲಿ. ಆಮೇಲೆ ವಾಮನ ಪಂಡಿತರು ಅಥರ್ವಣ ಭಾಷ್ಯದಲ್ಲಿಯೂ ಹೇಳಿದ್ದಾರೆ. ಅಂದ್ರೆ ಗೋವಿನ ಹಾಲು ಅಂತ ಹೇಳಿದರೆ ಎಲ್ಲ ದೇವತೆಗಳು ಕೂಡ ಗಮನ ಇಟ್ಟು ಅದನ್ನು ರಕ್ಷಣೆ ಮಾಡ್ತಾರೆ ಯಜ್ಞಕ್ಕೆ ಅಂತ ತಗೊಂಡು ಹೋಗುವಾಗ. ಇದಂ ಪವಿತ್ರಂ ಪರಮಂ ಋಷಭಂ ನಾಮ ಕರಿಹಿಚಿತ್ ಯದ್ವೈ ಜ್ಞಾತ್ವಾ ದ್ವಿಜಾಲೋಕೆ ಮೋಕ್ಷಂತೆ ಯೋನಿ ಸಂಕರಾತ್. ಇನ್ನು ಇದರ ಗಂಡು, ಇದು ತಾಯಿ ಅಂತಾದರೆ ತಾಯಿಗೊಬ್ಬ ಜೊತೆಗಾರ ಬೇಕು, ಅವನೇ ತಂದೆ. ಗಾವೋ ಮೇ ಮಾತರ ಸರ್ವಾಹ ಪಿತರಶ್ಚಾಪಿ ಗೋವೃಷಾಹ. ಎತ್ತು ಅನ್ನೋದು ತಂದೆ ಇದ್ದ ಹಾಗೆ. ಏನಾದರೂ ಯೋನಿ ಸಾಂಕರ್ಯ ಇತ್ತು ಅಂದ್ರೆ, ನಮ್ಮ ಹಿಂದಿನವರು ಯಾರೋ ತಪ್ಪು ಮಾಡಿದ್ದಾರೆ, ಅವರು ಎತ್ತು ಮತ್ತೆ ಗೋವುಗಳನ್ನ ಜೊತೆಯಲ್ಲಿಟ್ಟುಕೊಂಡು ಶುದ್ಧರಾಗುವ ಕ್ರಮ ಇದೆ. ಈ ಕ್ರಮವನ್ನ ಸುಮಾರು 200 ವರ್ಷದ ಹಿಂದೆ, 200-250 ವರ್ಷದ ಹಿಂದೆ ಸನ್ಯಾಸವನ್ನ ಬಿಟ್ಟರೆ ಪ್ರಾಯಶ್ಚಿತ್ತ ಗೋಗರ್ಭ ಜನನ ಅಂತ ಇದನ್ನೇ ಮಾಡಿಸಿದ್ರು. ಮೊದಲು ಮಾಡಿದ್ದು ಶಾಂಕರರು, ಯಾಕೆಂದ್ರೆ ನಮಗಿಂತ ಎಲ್ಲದರಲ್ಲಿಯೂ ಅವರು ಸೀನಿಯರು. ಮಠ ಆಡಳಿತ, ಮಠೀಯ ವ್ಯವಸ್ಥೆ, ಒಂದು ಇನ್ಸ್ಟಿಟ್ಯೂಷನ್, ಎಲ್ಲದರಲ್ಲಿಯೂ ನಮಗಿಂತ ಇಬ್ಬರು ಸೀನಿಯರು, ಶಾಂಕರರು ಮತ್ತೆ ರಾಮಾನುಜಿಯರು. ಅಲ್ಲಿ ಬಿಡ್ಲಿಕ್ಕೆ ಶುರು ಮಾಡಿದ್ರು ಸನ್ಯಾಸವನ್ನ. ಅದು ತಪ್ಪೇ, ಅದನ್ನ ಪ್ರಾಯಶ್ಚಿತ್ತ ಎಲ್ಲೂ ಹೇಳಲೇ ಇಲ್ಲ ಶಾಸ್ತ್ರದಲ್ಲಿ. ಸನ್ಯಾಸ ಬಿಟ್ರೆ ಪ್ರಾಯಶ್ಚಿತ್ತ ಇಲ್ಲ. ಆದರೆ ತಪ್ಪು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಪ್ರಾಯಶ್ಚಿತ್ತ ಒಂದು ಬೇಕಲ್ಲ. ಆ ಸನ್ಯಾಸ ಬಿಟ್ಟಾಗ ಏನ್ ಪ್ರಾಯಶ್ಚಿತ್ತ ಇದೆ, ಆ ಪ್ರಾಯಶ್ಚಿತ್ತವನ್ನು ರೂಪಿಸಿದ್ರು. ಅದು ಇಲ್ಲಿಂದಲೇ ತೆಗೆದದ್ದು, ಮಹಾಭಾರತದಿಂದಲೇ ತೆಗೆದದ್ದು. ನಾವು ಮತ್ತೆ ತಂದೆ ತಾಯಿಗಳಿಂದ ಹೊಸದಾಗಿ ಹುಟ್ಟಿದ್ದೇವೆ ಅಂತ ಅನುಸಂಧಾನ ಮಾಡಿಕೊಂಡು ನಾಮಕರಣ, ಜಾತಕರ್ಮ, ನಾಮಕರಣ, ಮುಂಜಿ ತನಕ ಮಾಡಿಕೊಂಡು ಆಮೇಲೆ ಮದುವೆ ಮಾಡೋದು ಅಂತ ಪದ್ಧತಿ ಇಲ್ಲಿಂದಲೇ ಬಂದದ್ದು. ಅಂದ್ರೆ ಮಹಾಭಾರತದಿಂದಲೇ ತೆಗೆದದ್ದು. ಮಹಾಭಾರತದಲ್ಲಿ ಪ್ರಾಯಶ್ಚಿತ್ತ ಹೇಳಲಿಲ್ಲ. ಮಹಾಭಾರತದಲ್ಲಿರುವ ಈ ಕಾನ್ಸೆಪ್ಟ್ ಅನ್ನ ಪ್ರಾಯಶ್ಚಿತ್ತಕ್ಕಾಗಿ ಬಳಸ್ಕೊಂಡ್ರು. ಅದರಿಂದಾಗಿ ಇಷ್ಟು ಪವಿತ್ರ ಎತ್ತು ಮತ್ತೆ ಗೋವುಗಳ ಜೋಡಿ. ಏವಂ ವರಪ್ರದಾನೇನ ಸ್ವಯಂಭೋರೇವ ಭಾರತ ಉಪರಿಷ್ಟಾದ್ ಗವಾಂ ಲೋಕಃ ಪ್ರೋಕ್ತಸ್ತೆ ಸರ್ವಕಾಮದಃ. ಈ ರೀತಿಯಾಗಿ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದರಿಂದ ಗೋಲೋಕ ಅಂತನ್ನೋದು ಎಲ್ಲರಿಗಿಂತ ಮಿಗಿಲು. ಗೋವುಗಳನ್ನು ಇಲ್ಲಿ ಚೆನ್ನಾಗಿ ನೋಡಿಕೊಂಡ್ರೆ ಅಲ್ಲಿ ಎಲ್ಲ ದಿಕ್ಪಾಲಕರ ಲೋಕ ಇರಬಹುದು, ತಪೋಲೋಕ, ಮಹರ್ಲೋಕ ಮೊದಲಾದವುಗಳು ಸಿಗತ್ತೆ ಜ್ಞಾನಪೂರ್ವಕವಾಗಿ ಆರಾಧನೆ ಮಾಡಿದ್ರೆ. ಇಲ್ಲ ಕೇವಲ ಗೋವುಗಳನ್ನು ಆರಾಧನೆ ಮಾಡಿದ್ರೆ ಸ್ವರ್ಗ ಅಂತೂ ಸಿಗುತ್ತೆ. ಹೀಗೆ 67ನೆಯ ಅಧ್ಯಾಯ
ಯುಧಿಷ್ಠಿರ ಸುರಭೆ ಕಾಪ್ರಜಾಪೂರ್ವಂ ಮಾರ್ತಾಂಡಾದ ಭವನ್ಪುರ ಏತನ್ಮೇ ಚಂತ ತತ್ವೇನ ಗೋಷು ಮೇ ಪ್ರೀಯತೆ ಮನಃ. ಅದಕ್ಕೆ ಯುಧಿಷ್ಠಿರ ಹೇಳಿದ, ಗೋವುಗಳಲ್ಲಿ ನನಗೆ ವಿಪರೀತ ಪ್ರೀತಿ. ಈ ಸುರಭಿಯ ಪ್ರಜೆಗಳು ಎಷ್ಟು ಜನ, ಹೇಗೆ ಎಲ್ಲವನ್ನ ಹೇಳು ಅಂತಂದಾಗ ಭೀಷ್ಮಾಚಾರ್ಯರು ಹೇಳಿದರಂತೆ, ಸುರಭ್ಯ ಪ್ರಥಮೋದ್ಭೂತಾ ಯಾಶ್ಚಸ್ಯು ಪ್ರಥಮಾ ಪ್ರಜಾ ಮಯೋಚ್ಯಮಾನಾ ಶೃಣುತಾ ಪ್ರಾಪ್ಸ್ಯಸೆ ವಿಪುಲಂ ತಪ ಯಶಃ. ಗೋಮಾತೃಗಳ ವಿಶೇಷವನ್ನ ಕೇಳು. ಮೊದಲು ಹುಟ್ಟಿದ ಗೋವುಗಳನ್ನ ಸುರಭ್ಯ ಅಂತ ಕರೀತಾರೆ. ಅಂದ್ರೆ ಸುರಭಿಯಿಂದ ನೇರವಾಗಿ ಹುಟ್ಟಿದವುಗಳು ಅಂತನ್ನುವ ಅರ್ಥದಲ್ಲಿ. ಆಮೇಲೆ ಆ ಸುರಭಿ ಏನಿದ್ದಾಳೆ, ಏಕಾದಶ ರುದ್ರರನ್ನ ಪಡೆದ್ಲಂತೆ. ಅಜಯ್ ಕಪಾತ್, ಅಹಿರ್ಬುಧ್ನ್ಯ, ತ್ರ್ಯಂಬಕ, ವೃಷಾಕಪಿ, ಶಂಭು, ಕಪಾಲಿ, ರೈವತಃ, ಹರಃ, ಬಹುರೂಪ, ಉಗ್ರಹ, ವಿಶ್ವರೂಪ ಅಂತ ಇವರು 11 ಜನ ರುದ್ರರು. ಬೇರೆ ಬೇರೆ ನಾಮಗಳಿದೆ. ಸುರಭಿಯಿಂದಲೂ ಹುಟ್ಟಿದ್ದಾರೆ. ಏಕಾದಶೈತೆ ಕಥಿತಾ ರುದ್ರಾಸ್ತೆ ನಾಮ ನಾಮತಃ. ಆಮೇಲೆ ಇವರ ಈ ರುದ್ರರ ಪರಂಪರೆ 100 ಬೆಳೆಯಿತು. ಶತರುದ್ರರು ಅಂತ ಕರೀತಾರೆ. ಇದು ಸುರಭಿ ಮೊದಲು ರುದ್ರರನ್ನ ಹೆತ್ತು ಆಮೇಲೆ ವಿಶ್ವಕಾಮದುಗಾಧೇನು, ವಿಶ್ವಕಾಮಧುಕ್ ಅಂತ ಸುರಭಿ ಮೊದಲ ಹೆತ್ತ ಮಗಳು. ಆಮೇಲೆ ಈ ಸುರಭಿಯೇ ಬ್ರಾಹ್ಮಣರನ್ನೂ ಹೆತ್ತಳು. ಹೀಗಾಗಿ ಅವರಿಬ್ಬರು ಅಣ್ಣ ತಮ್ಮಂದಿರು ಹಸುವಿಗೆ. ಬ್ರಾಹ್ಮಣರಿಗೆ ಹಸುಗಳು ಅಕ್ಕ ತಂಗಿಯರು. ಒಬ್ರು ಹೊಡೆಸ್ಕೊಂಡ್ರೆ ಇನ್ನೊಬ್ರು ಹೊಡೆಸ್ಕೊತಾ ಇರ್ತಾರೆ. ಇಬ್ರು ಒಟ್ಟಿಗೆ ಪೆಟ್ಟು ತಿಂತಾರೆ, ಇಬ್ರು ಒಟ್ಟಿಗೆ ಮೇಲ್ಗಡೆ ಬರ್ತಾರೆ. ಒಂದೇ ಕುಟುಂಬದ ಈ ಒಂದು ನಡೆ ಇದು. ಆದ ಮೇಲೆ ಗೋವು ಏನು ಮಾಡಿತು, ಸೋಮರಾಜಾನಮೃತಂ ಯಜ್ಞ ಸರ್ವಸ್ವಮುತ್ತಮಂ. ಚಂದ್ರನನ್ನು ಹೆತ್ತಳಂತೆ ಸುರಭಿ. ಎಲ್ಲ ಔಷಧಿಗಳ ರಸಗಳ ಯಜ್ಞಗಳಿಗೆ ಬೇಕಾದ ಹಾಗೆ ಚಂದ್ರನನ್ನು ಹೆತ್ತಳು. ಆಮೇಲೆ ಮೇಧ, ಕೀರ್ತಿ, ದೇವಿ, ಸರಸ್ವತಿ ಈ 4 ಜನರನ್ನ ಹೆತ್ತಲಂತೆ ಸುರಭಿ. ಮಧುಶ್ಚೋತ, ಶಿವ, ಹಿರಣ್ಯವರ್ಣ, ಸುಭಗ, ಪೃಷ್ಣಿ, ಕುಥಾವತಿ, ಅಂಗಾವತಿ, ಘೃತವತಿ, ಸುರಸ, ಸತ್ಯ, ರೇವತಿ, ಅಜ, ಸಿಕತಾ, ಶುದ್ಧಧೂಮ, ಪ್ರಾಣವತಿ, ಘನಾವಹ, ಇಂದ್ರ, ರುದ್ಧಿ, ಶಾಂತ, ಶಾಂತಪಾಪ ಈ ಎಲ್ಲ ಗೋವುಗಳು ಹುಟ್ಟಿದವು. ಇದಾದ ಮೇಲೆ ಒಂದು ಶ್ರೇಷ್ಠವಾದ ಒಬ್ಬ ನಂದಿ ಹುಟ್ಟಿದ. ವೃಷೋ ದಕ್ಷ ಇತಿ ಖ್ಯಾತಃ ಕಂಠೇ ಮಣಿತಳಪ್ರಭಃ. ಅವನ ಕೊರಳು ಏನಿದೆ ಅದು ಬೆಳ್ಳಗಿನ ಮಣಿಯಂತೆ ಇತ್ತು. ಈ ಎತ್ತನ್ನ ಸದಾಶಿವನೇ ನೀನು ವಾಹನವಾಗಿ ಮಾಡಿಕೊ ಅಂತ ಸುರಭಿ ಕೊಟ್ಲಂತೆ. ಅವತ್ತಿನಿಂದ ನಂದಿ ಶಿವನ ವಾಹನ ಆದ. ಅಲ್ಲ, ಈ ಲಿಂಗ ಪುರಾಣದಲ್ಲಿ ಬೇರೆ ತರಹ ಉಂಟಲ್ಲ ಅಂದ್ರೆ, ಹೌದು ಬೇರೆ ತರಹ ಇದೆ. ಯಾವುದನ್ನ ತಿಳ್ಕೊಳ್ಳೋದು? ಇಲ್ಲಿದೆ ತಿಳ್ಕೊಳ್ಳಿ. ಯಾಕೆ? ಲಿಂಗ ಪುರಾಣದಲ್ಲಿ ಇರುವಂತಹ ನಂದಿಯ ಕಥೆ, ಆಮೇಲೆ ಸ್ಕಾಂದ ಪುರಾಣದಲ್ಲಿ ಬರುವಂತಹ ನಂದಿಯ ಕಥೆ, ಅದು ಪಾಶುಪತಾಗಮದ ಅನುವಾದ. ಅದರಿಂದಾಗಿ ಶಿವನ ವಾಹನ
ನಂದಿ, ಆ ನಂದಿಯನ್ನ ಹೆತ್ತು ಕೊಟ್ಟ ಮಹಾತಾಯಿ ಯಾರು ಅಂತಂದ್ರೆ ಸುರಭಿ. ಮತ್ತೆ ಅವಳು ತಪಸ್ಸು ಮಾಡಿದಳಂತೆ. ತಪಸ್ಸು ಮಾಡಿ ಮತ್ತೆ ಗೋವುಗಳನ್ನ ಹೆತ್ತಲಂತೆ. ಸುಷ್ಟುತ, ಕಪಿಲ, ಮರುತ, ಕಾಮರೂಪಿಣಿ, ಮೃಷ್ಟದುಘ. ಇದು ಈ ಸುಷ್ಟುತ ಅಂತನ್ನುವ ಒಂದು ಗೋವು ಇದೆಯಲ್ಲ, ಅದನ್ನ ಇಂದ್ರನಿಗೆ ಕೊಟ್ರಂತೆ. ಕಪಿಲ ಅಂತನ್ನುವ ಗೋವನ್ನ ಯಮನಿಗೆ ಕೊಟ್ರಂತೆ. ರೋಹಿಣಿ ಅನ್ನುವ ಗೋವನ್ನ ವರುಣನಿಗೆ ಕೊಟ್ರಂತೆ. ಸರ್ವಕಾಮಧುಕ್ ಕಾಮಧೇನುವನ್ನ ರಾಜ್ಞೆ ವೈಶ್ರವಣಾಯಚ ಕುಬೇರನಿಗೆ ಕೊಟ್ಟರು. ಹೀಗೆ ಹೇಗೆ ದಿಗ್ಗಜಗಳಿದೆಯೋ ಹಾಗೆ ದಿಗ್ಗೋವುಗಳಿದೆ. ಆಯಾ ದಿಕ್ಪಾಲಕರಿಗೆ ಆಯಾ ಗೋವುಗಳನ್ನು ಕೊಟ್ಟರು. ಅದರಿಂದ ಗೋವುಗಳ ಪ್ರಾರಂಭಿಕ ಹಂತದ ಸಂತತಿ ಇದು. ಇದಾದ ಮೇಲೆ ಲೋಕದಲ್ಲಿ ಬೇಕಾದಷ್ಟು ಬಂದವು. ಈ ಹಿನ್ನೆಲೆಯಲ್ಲಿ ಗೋವುಗಳ ಮಹಿಮೆಯನ್ನು ಹೇಳಿದ್ದೇನೆ. ಕಿಂಭೂಯ ಕಥಯಾಮಿತೆ, ಇನ್ನೇನು ಹೇಳಬೇಕಪ್ಪ ನಿನಗೆ ಅಂದ್ರು. ಯುಧಿಷ್ಠಿರ ಸುರಭ್ಯಾಸ್ತು ತದಾ ದೇವ್ಯಾ ಕೀರ್ತಿರ್ಲಕ್ಷ್ಮೀ ಸರಸ್ವತಿ ಮೇಧಾ ಚ ಪ್ರವರಾ ದೇವಿ ಯಾಶ್ಚತುಸ್ರೋಥ ವಿಶ್ರುತಾ. ಅಜ್ಜ, ನೀವು ಹೇಳಿದಿರಿ ಸುರಭಿಯಿಂದ ಕೀರ್ತಿ, ಲಕ್ಷ್ಮಿ, ಸರಸ್ವತಿ, ಮೇಧಾ, ಪ್ರವರ ಅಂತ. ಇವರು ಗೋವುಗಳಲ್ಲಿ ಇರುವವರ ಅಥವಾ ಗೋವುಗಳಿಗೆ ಈ ಬೇರೆ ಹೆಸರಿದೆಯಾ, ಏನು ಕಥೆ ಅಂದ್ರೆ, ಇವಾಗ ಕೀರ್ತಿ, ಲಕ್ಷ್ಮಿ, ಸರಸ್ವತಿ, ಮೇಧಾ, ಪ್ರವರ ಅಂತ ಹೇಳಿ ಇದೆ. ಈ ಲಕ್ಷ್ಮೀ ತರಹದ ರೂಪಗಳು ದೇವಿಯರು ಬೇರೆ ಇದ್ದಾರಾ? ಹೇಗೆ? ಯಂ ದೇವಂ ತಂ ತ್ರಿತಾ ಗಾವಃ ತಂ ದೇವಂ ದೇವತಂ ತ್ರಿತಂ ಯದ್ಯದ್ದೈವಾಶ್ರಿತಂ ದೈವಂ ತತ್ತದ್ದೈವಂ ದ್ವಿಜಾವಿದುಃ. ಅದಕ್ಕೆ ಹೇಳ್ತಾರೆ, ಇಲ್ಲ, ಗೋವುಗಳಲ್ಲಿ ಅವರ ಸನ್ನಿಧಾನವೂ ಇದೆ, ಆ ಗೋವುಗಳ ಹೆಸರು ಹಾಗಿದೆ. ಎರಡು, ಲಕ್ಷ್ಮೀ ಅಂತನ್ನುವ ಗೋವಿನಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಕೀರ್ತಿ ಅನ್ನುವ ಗೋವಿನಲ್ಲಿ ಕೀರ್ತಿ ದೇವಿಯ ಸನ್ನಿಧಾನ. ಅಷ್ಟೇ ಅಲ್ಲ, ಆ ಗೋವಿನ ಹೆಸರು ಅದೇ. ಈ ಗೋವಿನ ಹಾಲನ್ನ ಇಂದ್ರ ಕುಡಿದ ಅಂತೆ, ಬಯಸಿ ಕುಡಿದ. ಇಚ್ಛೇಯಮೃತಂ ದತ್ತಂ ತ್ವಯಾ ದೇವಿ ರಥಾಧಿಕಂ. ಓ ಸುರಭಿದೇವಿಯೇ, ನಿನ್ನ ಹಾಲನ್ನು ನಾನು ಕುಡಿಬೇಕು ಅಂತ ಇದ್ದೇನೆ ಅಂತ. ಆಗ ಸುರಭಿ ಹೇಳಿದ್ಲಂತೆ, ನೀನು ಕರುವಾಗಿ ನನ್ನ ಹಾಲನ್ನು ಸ್ವೀಕರಿಸು ಅಂತ. ನಚತೆ ವೃತ್ರಹನ್ ಯುದ್ಧೇ ವ್ಯಥಾರಿಭ್ಯೋ ಭವಿಷ್ಯತಿ. ಇಂದ್ರನೇ, ನೀನು ಕರುವಾಗಿ ಮಾರ್ಪಟ್ಟು ನನ್ನ ಹಾಲನ್ನು ಕುಡಿದ್ರೆ ನಿನಗೆ ಯುದ್ಧದಲ್ಲಿ ಪೆಟ್ಟು ಬೀಳುವುದಿಲ್ಲ ಅಂತ. ಆಗ ಇಂದ್ರ ಕರುವಾಗಿ ಆ ಹಾಲನ್ನು ಕುಡಿದು ಒಳ್ಳೆ ರೂಪವನ್ನು ಪಡೆದ, ಅಮರತ್ವವನ್ನು ಪಡೆದ, ಬಲವನ್ನು ಪಡೆದ. ಪುರಂದರೋ ಮೃತಂ ಪೀತ್ವಾ ಪ್ರಹೃಷ್ಟ ಸಮುಪಸ್ಥಿತ ಪುತ್ರೋಹಂ ತವ ಭದ್ರಂತೆ ಬ್ರೂಹಿ ಕಿಂ ಕರವಾಣಿತೆ. ಆಗ ಪುರಂದರ ಇಂದ್ರ ಆ ಹಾಲನ್ನು ಕುಡಿದು ಮತ್ತೆ ನಿಜ ರೂಪವನ್ನು ತಳೆದು ಸುರಭಿಗೆ ಕೈ ಮುಗಿದು ಹೇಳಿದನಂತೆ, ಅಮ್ಮ, ಈಗ ನಾನು ನಿನ್ನ ಮಗ, ಏನ್ ಮಾಡಬೇಕು ನಿನಗೆ ಸೇವೆ ಅಂತ ಕೇಳಿದ. ಆಗ ಸುರಭಿ ಹೇಳಿದಳಂತೆ, ನೀನು ಎಲ್ಲವನ್ನ ಮಾಡಿಯಾಗಿದೆ, ಹೋಗು, ದೇವತೆಗಳನ್ನ ಪಾಲಿಸು, ಗೋವುಗಳನ್ನ, ಬ್ರಾಹ್ಮಣರನ್ನ ಯಾವತ್ತೂ ತಿರಸ್ಕರಿಸಬೇಡ. ಗೋಬ್ರಾಹ್ಮಣಸ್ಯ ನಿಶ್ವಾಸ ಶೋಷಯೇದಪಿ ದೇವತಾ. ಹಸುಗಳ ಒಬ್ಬ ಒಳ್ಳೆ ಜ್ಞಾನಿಯ ನಿಟ್ಟುಸಿರು ನಿನ್ನನ್ನು ಸುಟ್ಟೀತು. ಅದರಿಂದ ಇದನ್ನು ಎಲ್ಲರಿಗೂ ಹೇಳು. ಇಂದ್ರ
ಇಚ್ಛೇಯಂ ಗೋಷು ನಿಯತಂ ವಸ್ತುಂ ದೇವಿ ಬ್ರವೀಮಿತೆ ಏಭಿಸ್ಸುರಗಣೈಸ್ಸಾರ್ಧಂ ಮಮಾನುಗ್ರಹಮಾಚರ. ಅದಕ್ಕೆ ಇಂದ್ರ ಹೇಳಿದ, ನೀನು ಹೇಳಿದ್ದನ್ನು ನಾನು ಮಾಡ್ತೇನೆ, ಆದರೆ ನಾನು ಕೊಡೋದನ್ನು ನೀನು ತಗೊಳ್ಳೇಬೇಕು. ಏನು? ದೇವತೆಗಳೊಟ್ಟಿಗೆ ನಿನ್ನ ಶರೀರದಲ್ಲಿ ನಾನು ವಾಸ ಮಾಡ್ತೇನೆ. ಆಯ್ತು, ಹಾಗೆ ಆಗಲಿ. ನಿನ್ನಂತಹ ಎಲ್ಲ ದೇವತೆಗಳ ಸನ್ನಿಧಾನ ನನ್ನ ಸಂತತಿಯ ಗೋವುಗಳ ಮೈಯಲ್ಲಿ ಇದ್ರೆ ಅದು ಪೂಜಿತ ಆಗೋದಲ್ವೇ? ತಥಾ ಕುರುಶ್ವ ಭದ್ರಂತೆ ಯಥಾತ್ವಂ ಶಕ್ರ ಮನ್ಯಸೆ. ಅದರಿಂದಾಗಿ ಯಾರ್ಯಾರು ಯಾವ ಯಾವ ಜಾಗದಲ್ಲಿ ಅಂತ. ಶೃಂಗೇ ವಕ್ತ್ರೇ ಚ ಜಿಹ್ವಾಯಾಂ ದೇವರಾಜ ಸಮಾವಿಶತ್. ಕೊಂಬಿನಲ್ಲಿ, ಮೋರೆಯಲ್ಲಿ, ನಾಲಿಗೆಯಲ್ಲಿ ಇಂದ್ರ ಇದ್ದಾನೆ. ಅದರಿಂದಾಗಿ ನೀವು ಗೋವಿನ ನಾಲಿಗೆ ನಿಮ್ಮ ಕೈಗೆ ತಾಗಿದರೆ ಸಂಪತ್ತಿಗೆ ಬರ ಇಲ್ಲ. ನಿಮ್ಮ ಕೈಗೆ ಗೋವಿನ ನಾಲಿಗೆ ತರಚಬೇಕು, ಸಂಪತ್ತಿಗೆ ಬರ ಇಲ್ಲ. ನೀವು ಏನಾದರೂ ಕೊಟ್ಟಾಗ. ಆಮೇಲೆ ಸರ್ವಚ್ಛಿದ್ರೇಷು ಪವನಃ. ಸರ್ವಚ್ಛಿದ್ರೇಷು ಪವನಃ, ಎಲ್ಲ ರೋಮಕೂಪಗಳಲ್ಲಿ ವಾಯುದೇವನಿದ್ದಾನೆ. ಪಾದಗಳಲ್ಲಿ ಮರುದ್ಗಣಗಳಿವೆ. ಕಕುದಂ ಸರ್ವಗೋ ರುದ್ರ, ಡುಬ್ಬದಲ್ಲಿ ರುದ್ರನಿದ್ದಾನೆ. ಕುಕ್ಷೌ ಚೈವ ಹುತಾತನಃ, ಹೊಟ್ಟೆಯಲ್ಲಿ ಅಗ್ನಿ ಇದ್ದಾನೆ. ಕೆಚ್ಚಲಲ್ಲಿ ಸರಸ್ವತಿ ಇದ್ದಾಳೆ. ಪುರೀಶೇ, ಗೋವಿನ ಸೆಗಣಿಯಲ್ಲಿ ಲಕ್ಷ್ಮಿ ಇದ್ದಾಳೆ. ನಿತ್ಯ ಪುಷ್ಟಾಂ ಕರೀಷಿಣೀಂ ಅಂತ ವೇದ ಹೇಳುತ್ತೆ. ಕರೀಶ ಅಂತಂದ್ರೆ ಸೆಗಣಿ, ಗೋವಿನ ಸೆಗಣಿ. ಅದರಿಂದಾಗಿ ನಿತ್ಯ ಪುಷ್ಟಾಂ ಕರೀಷಿಣೀಂ ಈ ತರಹ ಇದೆ. ಮೂತ್ರೇ ಕೀರ್ತಿ, ಮೂತ್ರದಲ್ಲಿ ಕೀರ್ತಿ ದೇವಿ ಇದ್ದಾಳೆ. ಮೇಧಾಪಯಸಿ ಶಾಶ್ವತಿ, ಹಾಲಿನಲ್ಲಿ ನೆನಪಿನ ಶಕ್ತಿಯನ್ನ ಜಾಗೃತಗೊಳಿಸುವ ಮೇಧಾ ಇದ್ದಾಳೆ. ಕಂಠೆ ಸೋಮಸ್ತು ವೈದೇವ, ಅವುಗಳ ಕಂಠದಲ್ಲಿ ಸೋಮ ಇದ್ದಾನೆ. ಹೃದಯೇ ಭಗವಾನ್ ಯಮಃ, ಹೃದಯದಲ್ಲಿ ಯಮ ಇದ್ದಾನೆ. ಬಾಲದಲ್ಲಿ ಧರ್ಮ ಇದೆ, ಧರ್ಮನಿದ್ದಾನೆ. ಕ್ರಿಯಾದೇವತೆ ಲೋಮಗಳಲ್ಲಿ ಇದ್ದಾಳೆ. ಭಾಸ್ಕರಶ್ಚಕ್ಷುಷಿ ಶ್ರಿತಃ, ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ. ಸಂಧಿಗಳಲ್ಲಿ ಸಿದ್ಧರಿದ್ದಾರೆ. ಅವುಗಳ ನಡೆಯಲ್ಲಿ ತಪೋಭಿಮಾನಿ ದೇವತೆ, ತೇಜೋಭಿಮಾನಿ ದೇವತೆಗಳಿದ್ದಾರೆ. ಏವಂ ತರವೇತರಗಣಾಃ ನಿಯತಾ ಗಾತ್ರವರ್ತ್ಮಸೂ, ಹೀಗೆ ಗೋವುಗಳಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಅನುಸಂಧಾನ ಮಾಡಿ ಹೋಗಿ ನಾವು ಅದನ್ನ ಸೌರೋದು ಇತ್ಯಾದಿಗಳನ್ನು ಮಾಡಿದ್ರೆ ನಮಗೆ ಇದು ನೆನಪು ಇತ್ತು ಅಂತಂದ್ರೆ ಅನುಗ್ರಹವೇ ಅದು. ಆದರೆ ಇದು ನಮಗೆ ಕೊಡ್ಲಿಕ್ಕಾಗಿ ಅವರು ಅಲ್ಲಿದ್ದಾರೆ ವಿನಃ ಎಲ್ಲಿ ನೋಡೋಣ ಅಂತ ಹೇಳಿ ಗೋವುಗಳನ್ನು ಸೀಳಿ ನೋಡೋದಲ್ಲ. ಗಾಮಾಶ್ರಯಂತಿ ಸಹಿತಾಃ ದೇವಾ ಹಿ ಪ್ರಭವಿಷ್ಣವಃ ಕಿಮನ್ಯತ್ ಸರ್ವಕಾಮೇನ ವಿದಧ್ಯಾತ್ ಭಗವಾನ್ ಪ್ರಿಯಾಂ. ಈ ರೀತಿ ಗೋವುಗಳನ್ನ ಆಶ್ರಯಿಸಿದವರಿಗೆ ಯಾರಿಗೆ ತಾನೇ ಕೃಷ್ಣ ದೇವರು ಪ್ರಿಯವನ್ನು ಉಂಟು ಮಾಡೋದಿಲ್ಲ. ನಿಪಾತ್ಯ ಭಕ್ಷಿತ ಸ್ವರ್ಗ ಭಾರ್ಗವಪ್ಪೇನ ಪಕ್ಕಿಲ ಸಚ ಪ್ರಾಣಾನ್ ಪುನರ್ಲಬ್ಧ್ವಾ ತತೋ ಲೋಕಂ ಸಮಾಶ್ರಿತಃ. ಅದರಿಂದಾಗಿ ಭಾರ್ಗವ ಒಬ್ಬ ಔರ್ವನನ್ನ ಕಚನನ್ನ ಕೊಂದು ತಿಂದಿಸ್ಬಿಟ್ಟಿದ್ರು. ಆದರೆ ಗೋವಿನ ಅನುಗ್ರಹದಿಂದ, ಗೋವನ್ನು ಪೂಜೆ ಮಾಡಿದ್ದರಿಂದ ಅವನು ನೆನಪನ್ನು ಕಳೆದುಕೊಳ್ಳದೆ ಅದೇ ರೀತಿಯ ಇನ್ನೊಂದು ಶರೀರವನ್ನು ಪಡೆದ. ಕಚದೇವಯಾನಿಯ ಕಥೆ ನಿಮಗೆ ಗೊತ್ತೇ ಇದೆ. ಈಗ ಮತ್ಸ್ಯ ಪುರಾಣದಲ್ಲಿ ಅದು ಆಗ್ತಾ ಇದೆ, ಅದು ಮುಗಿತಾ ಬಂತದು.
ಸಚ ಪ್ರಾಣಾನ್ ಪುನರ್ಲಬ್ಧ್ವ ಮತ್ತೆ ಆದಿಪರ್ವದಲ್ಲಿಯೂ ಅದು ಬರುತ್ತೆ, ಕಚದೇವಯಾನಿಯರ ಕಥೆ. ಈ ರೀತಿ ಗೋವುಗಳ ಮಹತ್ವವನ್ನ ನಿರೂಪಣೆ ಮಾಡ್ತಾರೆ. ಇವನಿಗೆ ಹೊಸದು ಕಪ್ಪೇನ ಪೇತಿನಾಂನೋಸೌ ಕಥಂ ವಾ ಭಕ್ಷಿತ ಪುರಾ. ನೀವು ಒಂದು ಗೊತ್ತಾಯ್ತು, ಭಾರ್ಗವ ಗೊತ್ತಾಯ್ತು, ಫೇನಪ್ಪ ಯಾರು ಅವನ ಬಗ್ಗೆ ಹೇಳಿ. ಸತ್ತವನು ಹೇಗೆ ಬದುಕಿ ಬಂದ, ಗೋಲೋಕಕ್ಕೆ ಹೇಗೆ ಹೋದ, ವಿರುದ್ಧೋ ಮಾನುಚೇ ಲೋಕೆ ತಥಾ ಸಮಯವರ್ತ್ಮಸು. ಇದು ಮನುಷ್ಯ ಲೋಕದಲ್ಲಿ ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸತ್ತವನು ಮರಳಿ ಬರುವುದು ಅಲ್ವಾ. ಅದಕ್ಕೆ ಹೇಳ್ತಾರೆ ಸುಮಿತ್ರೋ ನಾಮ ಭಾರತ. ಸುಮಿತ್ರ ಅಂತ ಒಬ್ಬ ವೇದಾಧ್ಯಯನ ಸಂಪನ್ನನಾದ ತಪಸ್ವಿಯಾದ ಒಬ್ಬ ಬ್ರಾಹ್ಮಣನಿದ್ದ. ವಾನಪ್ರಸ್ಥಾಶ್ರಮದಲ್ಲಿ ಇದ್ದ, ಸ್ವಕರ್ಮ ನಿರತನಾಗಿ ಇದ್ದ, ವಿನಯದಿಂದ ಕೂಡಿದ್ದ, ತತ್ವಜ್ಞನಾಗಿದ್ದ, ಧರ್ಮವನ್ನ ಚೆನ್ನಾಗಿ ಬಲ್ಲವನಿದ್ದ. ನಿತ್ಯಂ ತ್ರಿಷವಣಸ್ನಾಯಿ, ಪ್ರತಿ ದಿವಸ 3 ಹೊತ್ತು ಸ್ನಾನ ಮಾಡ್ತಾ ಇದ್ದ, ಸಂಧ್ಯೋಪಾಸನೆಯಲ್ಲಿ ತೊಡಗಿದ್ದ, ಅಗ್ನಿಹೋತ್ರ ಮಾಡ್ತಾ ಇದ್ದ, ಎಲ್ಲರನ್ನ ಹೊರಗಡೆಯ ಶತ್ರುಗಳನ್ನ ಕ್ಷಮಿಸ್ತಾ ಇದ್ದ, ಜಪ ಮಾಡ್ತಾ ಹೋಮ ಮಾಡ್ತಾ ಇದ್ದ, ಪಿತೃದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದ, ಅತಿಥಿಗಳನ್ನ ಪೂಜೆ ಮಾಡ್ತಾ ಇದ್ದ. ಅವನು ಊಟ ಮಾಡ್ತಾ ಇದ್ದಿದ್ದು ಯಾಕೆ ಅಂದ್ರೆ ಬದುಕಲಿಕ್ಕೆ. ಪ್ರಾಣ ಸಂಧಾರಣಾರ್ಥಂಚ ಯತ್ಕಿಂಚಿದುಪಹಾರಯನ್. ಅವನ ಸಮೀಪದಲ್ಲಿ ಒಂದು ಬೆಟ್ಟ ಇತ್ತು, ಅದರ ಹೆಸರು ತ್ರಿಶಿಖರ ಅಂತ. ಅದರಿಂದ ನದಿ ಹರಿತಾ ಇತ್ತು, ಆ ನದಿಯ ಹೆಸರು ಕೂಲಹ ಅಂತ, ರುದ್ರ ನಿರ್ಮಿತವಾದ ನದಿ. ಆ ನದಿ ತೀರದಲ್ಲಿ ಒಳ್ಳೆಯ ಮರಗಳು, ಎಲ್ಲ ಪಕ್ಷಿಗಳು, ಎಲ್ಲ ಪ್ರಾಣಿಗಳು, ವಿಶೇಷತಃ ಕೃಷ್ಣದರ್ಭ ತೃಣಪ್ರಾಯೆ ಸುರಮ್ಯ ಜ್ಯೋತಿ ರಶ್ಮನಿ, ಚೆನ್ನಾದ ಹುಲ್ಲು ಮೊದಲಾದವುಗಳಿದ್ವು. ಯಜ್ಞಕ್ಕೆ ಯೋಗ್ಯವಾದ ಮರಗಳಿದ್ವು. ಅಲ್ಲಿ ಒಳ್ಳೆ ಆಶ್ರಮ. ಇವನು ಭಾರ್ಗವನೇ, ಅವನ ಹೆಸರು ಸುಮಿತ್ರ ಅಂತ. ಅವನು ಏನು ಮಾಡಿದ, ಅಂಗಿರಸ ಗೋತ್ರದ ಒಬ್ಬ ಬ್ರಾಹ್ಮಣ ಶರ್ಕರಿ ಅನ್ನುವ ಹೆಸರಿನ ಹಸುವನ್ನು ಕೊಟ್ಟ. ಸತಾಂ ಲಬ್ಧ್ವಾ ಧರ್ಮಶೀಲ ಚಿಂತಯಾಮಾಸ ತತ್ಪರಃ. ಆ ಸುಮಿತ್ರ ಆ ಗೋವನ್ನು ನೋಡಿಕೊಂಡ, ಚೆನ್ನಾಗಿ ತಾಯಿಯ ತರಹ ಗೌರವಿಸಿದ. ಅದು ಚೆನ್ನಾಗಿ ಬೆಳೆಯಿತು. ಸಿರಾ ವಿಮುಕ್ತ ಪಾರ್ಶ್ವಾಂತ ವಿಪುಲಾಂ ಕಾಂತಿ ಮುದ್ವಹನ್. ನೋಡ್ಲಿಕ್ಕೆ ಚೆನ್ನಾಗಿ ಹೊಳಿತಾ ಇತ್ತು. ಬೃಹತಿ ಸೂಕ್ಷ್ಮ ಲೋಮಾಂತ, ಒಳ್ಳೆ ಎತ್ತರ ಇತ್ತದು, ಸೂಕ್ಷ್ಮವಾದ ಲೋಮಗಳಿದ್ದುವು. ರೂಪವೋ ಅತ್ಯಂತ ಸೊಗಸು. ತನುತ್ವಚ, ತೆಳೂ ಚರ್ಮ. ಕೃಷ್ಣಪುಚ್ಛ, ಕಪ್ಪು ಬಾಲ, ಬಿಳಿ ಮೋರೆ, ಪುಷ್ಟವಾದ ಕೆಚ್ಚಲು. ಪೃಷ್ಠೋನ್ನತ, ಉದ್ದವಾದ ಬೆನ್ನು. ಶಂಕುಕರ್ಣಿ ಸುಲೋಚನ, ಶಂಖಾಕಾರದ ಒಂದು ಕಿವಿ, ಅಗಲವಾದ ಕಣ್ಣು, ದೀರ್ಘಜಿಹ್ವ, ಉದ್ದವಾದ ನಾಲಿಗೆ, ಹ್ರಸ್ವಶೃಂಗಿ, ಪುಟ್ಟ ಕೊಂಬು, ಸಂಪೂರ್ಣ ದಶನಾಂತರ, ಚೆನ್ನಾಗಿ ತುಂಬಿರುವ ಹಲ್ಲು. ಮಾಂಸಾಧಿಕ ಗಲಾಂತಾಸ, ಅದರ ಈ ಕೆನ್ನೆಯ ಇದು ಗಂಟಲಿನ ಮಾಂಸ ಏನಿದೆ, ಗಲಮಾಂಸ ತುಂಬಿ ಇತ್ತು. ಅದು ಪ್ರಸನ್ನವಾಗಿತ್ತು. ನೋಡಿದ್ರೆ ಯಾರು ಅದರ ನೋಟಕ್ಕೆ ಗುರಿಯಾಗಿರ್ತಾರೆ ಅವರಿಗೆ ಖುಷಿ ಆಗ್ತಾ ಇತ್ತು. ಸಂಪೂರ್ಣೋದತ್ತ ನಿಸ್ವನ, ಅದರ ಕೂಗು ಹಲವಾರು ದೂರದವರೆಗೆ ಕೇಳಿಸ್ತಾ ಇತ್ತು. ನಾವು ಮೊದಲು ಹಾಗೆ ಅಲ್ವಾ ಕರಿತಾ ಇದ್ದದ್ದು. ಕ್ರೋಶ ಅಂದ್ರೆ ಕೂಗಳತೆ.
ಒಳ್ಳೆ ಚೆನ್ನಾಗಿರುವ ಭಾರತೀಯ ತಳಿಯ ಹಸು ಎಲ್ಲಿ ತನಕ ಕೂಗುತ್ತೋ, ಅದರ ಕೂಗು ಎಲ್ಲಿ ತನಕ ಕೇಳತ್ತೋ ಅದರದ್ದು ಒಂದು ದೂರ. ಆ ಥರದ್ದು ಎರಡಾದ್ರೆ ಗವ್ಯೂತಿ, ಎರಡು ಗವ್ಯೂತಿ ಆದರೆ ಒಂದು ಮೈಲಿ ಅಂತ. ಹಾಗೆ ಲೆಕ್ಕ ನಮ್ಮದು. ಯೋಜನ ಅಂತಂದ್ರೆ ಹಾಗೆ. ಆಮೇಲೆ ಸರ್ವೆ ಆಫೀಸ್ನವ್ರು ಬಂದು ಫರ್ಲಾಂಗು, ಮೈಲು, ಕಿಲೋಮೀಟ್ರು ಅಂತೆಲ್ಲ ನಿರೂಪಣೆ ಮಾಡಿದ್ದು. ಮೊದಲು ದೂರವನ್ನು ಅಳಿತಾ ಇದ್ದದ್ದು ಗೋವುಗಳಿಂದ. ಈ ರೀತಿ ಅದು ಚೆನ್ನಾಗಿ ಕಂಗೊಳಿಸ್ತಾ ಇತ್ತು. ಇಲ್ಲಿಯ ತನಕ ನೋಡೋಣ. 18 ಶ್ಲೋಕ ಆಯಿತು. ಇನ್ನು ಉಳಿದದ್ದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.